ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿವೋಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಶಿವಮೊಗ್ಗ ಜಿಲ್ಲಾ ಶಾಖೆಯ 2025-28ರ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವು ಇದೇ ಡಿಸೆಂಬರ್ 20 ಶನಿವಾರ ಬೆಳಗ್ಗೆ 10 ಗಂಟೆಗೆ ಶಿವಮೊಗ್ಗ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಘದ ನಿಕಟಪೂರ್ವ ಅಧ್ಯಕ್ಷ ಕೆವಿ ಶಿವಕುಮಾರ್ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಮಾರಂಭವನ್ನು ಸಂಘದ ರಾಜ್ಯಾಧ್ಯಕ್ಷರಾದ ಟಿವಿ ಶಿವಾನಂದ ತಗಡೂರವರು ಉದ್ಘಾಟಿಸಿ ಆಶಯ ನುಡಿಗಳನ್ನಾಡಲಿದ್ದಾರೆ. ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿಗಳಾದ ಎಚ್.ಬಿ. ಮದನಗೌಡ ದಿಕ್ಸೂಚಿ ಉಪನ್ಯಾಸ ನೀಡಲಿದ್ದಾರೆ. ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿಸಿ ಲೋಕೇಶ್ ನೂತನ ಪದಾಧಿಕಾರಿಗಳಿಗೆ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ನಿಯೋಜಿತ ಅಧ್ಯಕ್ಷ ಎಚ್ ವೈದ್ಯನಾಥ್ ಮತ್ತು ಪ್ರಧಾನ ಕಾರ್ಯದರ್ಶಿ ಆರ್.ಎಸ್. ಹಾಲಸ್ವಾಮಿ ಹಾಗೂ ನೂತನ ಕಾರ್ಯಕಾರಿ ಸಮಿತಿ ಸದಸ್ಯರು ಅಧಿಕಾರ ಸ್ವೀಕರಿಸಲಿದ್ದಾರೆ. ಸಂಘದ ರಾಜ್ಯ ಚುನಾವಣಾಧಿಕಾರಿ ಎನ್ ರವಿಕುಮಾರ್ ಟೆಲೆಕ್ಸ್ ಮತ್ತು ಜಿಲ್ಲಾ ಚುನಾವಣಾಧಿಕಾರಿ ಟಿವಿ ಶ್ರೀನಿವಾಸ್ ಅವರನ್ನು ಸನ್ಮಾನಿಸಲಾಗುತ್ತಿದೆ ಎಂದು ಅವರು ತಿಳಿಸಿದರು. ನಿರ್ಗಮಿತ ಪ್ರಧಾನ ಕಾರ್ಯದರ್ಶಿ ವಿಟಿ ಅರುಣ್ ಮಾತನಾಡಿ, ಈ ಪದಗ್ರಹಣ ಸಮಾರಂಭದಲ್ಲಿ ಪತ್ರಕರ್ತರು, ವಿವಿಧ ಸಂಘ ಸಂಸ್ಥೆಗಳು ಹಾಗೂ ರಾಜಕೀಯ ಪಕ್ಷಗಳ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ನಿಯೋಜಿತ ಅಧ್ಯಕ್ಷ ಎಚ್ ವೈದ್ಯನಾಥ್, ಪ್ರಧಾನ ಕಾರ್ಯದರ್ಶಿ ಆರ್.ಎಸ್. ಹಾಲಸ್ವಾಮಿ ಹಾಗೂ ಉಪಾಧ್ಯಕ್ಷ ಕೆಎಸ್ ಹುಚ್ಚರಾಯಪ್ಪ ಉಪಸ್ಥಿತರಿದ್ದರು. ನಿಮ್ಗೆ ಬಿಪಿ, ಶುಗರ್ ಇದೆಯಾ? ನಿಮ್ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ? ಈ ಚೈನ್ ಸ್ಮೋಕರ್ ಇದ್ರ ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ? ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಎರಡು 2025-28ರ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ 20ನೇ ತಾರೀಕು ಶನಿವಾರ ಇದೇ ಪತ್ರಿಕಾ ಭವನದ ಮಾಡಿ ಮೇಲೆ ನಡೆಯೋದಿದೆ. ಆ ಕಾರ್ಯಕ್ರಮವನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ತಗಡೂರವರು ಉದ್ಘಾಟನೆ ಮಾಡಿ ಆಶಯ ನುಡಿಗಳನ್ನು ಆಡ್ತಾ ಇದ್ದಾರೆ. ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಕೆ ವಿ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ರಾಜ್ಯದಿಂದ ನಿಯುಕ್ತಿಗೊಂಡಿರುವಂತಹ ಜಿಲ್ಲಾ ಉಸ್ತುವಾರಿ ಆಗಿರುವಂಥ ಎಚ್.ಬಿ. ಮದನಗೌಡರು ಆ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಜಿ.ಸಿ. ಲೋಕೇಶ್ ಅವರು ನೂತನ ಪದಾಧಿಕಾರಿಗಳಿಗೆ, ಕಾರ್ಯಕಾರಿ ಸಮಿತಿ ಸದಸ್ಯರಿಗೆ ಮತ್ತು ತಾಲೂಕಿನ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾ ಇದ್ದಾರೆ. ಇದು ಪ್ರಮಾಣ ವಚನವನ್ನು ಬೋಧಿಸುವಂಥ ಕ್ರಮ ಪ್ರಾರಂಭ ಆಗಿರೋದು ಕಳೆದ ಸಾಲಿನಲ್ಲಿ. ರಾಜ್ಯ ಸಮಿತಿಯ ಪದಗ್ರಹಣ ಸಮಾರಂಭದಲ್ಲಿ ನಮ್ಮ ವಿಧಾನ ಪರಿಷತ್ತಿನ ಸಭಾಪತಿಗಳಾಗಿರುವಂಥ ಶ್ರೀಯುತ ಬಸವರಾಜ ಹೊರಟ್ಟಿಯವರು ಈ ಕ್ರಮವನ್ನು ಅನುಸರಿಸೋದಕ್ಕೆ ಮಾರ್ಗದರ್ಶನ ಮಾಡಿದರು. ಜೊತೆಗೆ ಅವರೇ ಅವತ್ತಿನ ದಿವಸ ಮೊದಲನೇದಾಗಿ ಎಲ್ಲ ಸದಸ್ಯರಿಗೆ ಪ್ರಮಾಣ ವಚನವನ್ನು ಅವರು ಬೋಧಿಸಿದರು. ಹಾಗಾಗಿ ಆ ಒಂದು ಪರಂಪರೆಯನ್ನು ಮತ್ತೆ ಈ ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನಡೆಯುವಂಥ ಎಲ್ಲ ಪದಾಧಿಕಾರಿಗಳಿಗೆ ಪ್ರಮಾಣ ವಚನವನ್ನು ಬೋಧಿಸುವಂಥ ಒಂದು ಕ್ರಮವನ್ನು ಅನುಸರಿಸಲಾಗ್ತಾ ಇದೆ. ಇದು ನಮ್ಮ ಒಂದು ಸಂಘಟನೆಯ ಬದ್ಧತೆಗೆ ಒಂದು ಹೆಚ್ಚಿನ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಈ ಒಂದು ಕಾರ್ಯಕ್ರಮ ನಡೆಸುತ್ತೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯ ಸಹಾಯಕ ನಿರ್ದೇಶಕರಾಗಿರುವಂಥ ವಾರ್ತಾ ಇಲಾಖೆಯ ಆರ್ ಮಾರುತಿಯವರು ಆಗಮಿಸ್ತಾ ಇದ್ದಾರೆ. ಹಾಗೆ ಹಾಸನ ಜಿಲ್ಲಾಧ್ಯಕ್ಷರಾಗಿರುವಂಥ ಜಿ.ಆರ್. ಕೆಂಚೇಗೌಡರು ಕೂಡ ಆ ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಜಿಲ್ಲೆಯ ಚುನಾವಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಸಹಕಾರ ಇಲಾಖೆಯ ಸಹಾಯಕ ನಿಬಂಧಕರಾಗಿರುವಂಥ ಟಿ.ವಿ. ಶ್ರೀನಿವಾಸ್ ಅವರನ್ನು ಮತ್ತು ರಾಜ್ಯದಲ್ಲಿ ಅತ್ಯಂತ ಯಶಸ್ವಿಯಾಗಿ ಚುನಾವಣೆಯನ್ನು ನಡೆಸಿಕೊಟ್ಟಂಥ ರಾಜ್ಯ ಸಂಘವೂ ಸೇರಿದಂತೆ ರಾಜ್ಯದ ಸುಮಾರು
22 ಜಿಲ್ಲೆಗಳಲ್ಲಿ ಅವಿರೋಧ ಆಯ್ಕೆಯಾಗುವಂತೆ ನೋಡಿಕೊಂಡಂಥ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಮತ್ತು ರಾಜ್ಯ ಸಮಿತಿಯ ಸದಸ್ಯರು ಆಗಿರುವಂಥ ಶ್ರೀಯುತ ಎನ್ ರವಿಕುಮಾರ್ ಅವರಿಗೆ ಅವತ್ತಿನ ದಿವಸ ನಾವು ಗೌರವಾರ್ಪಣೆಯನ್ನು ಮಾಡ್ತಾಯಿದ್ದೀವಿ. ಹಾಗೆ ಕಳೆದ 6 ವರ್ಷಗಳ ಕಾಲ ಸಂಘವನ್ನು ಮುನ್ನಡೆಸಿ ಅದಕ್ಕೊಂದು ಹೊಸ ಆಯಾಮವನ್ನು ಕೊಟ್ಟಿರುವಂತಹ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ KV ಶಿವಕುಮಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿ VT ಅರುಣ್ ಅವರನ್ನು ಕೂಡ ಅವತ್ತಿನ ಸಂದರ್ಭದಲ್ಲಿ ನಾವು ಪುರಸ್ಕಾರ ಮಾಡ್ತಾ ಇದ್ದೇವೆ. ಹಾಗೆಯೇ ನೂತನ 2025-28 ಸಾಲಿನ ಪದಾಧಿಕಾರಿಗಳ ಪದಗ್ರಹಣ ಕೂಡ ಅವತ್ತಿನ ದಿವಸ ನಡೆಯೋದಿದೆ. ಇದಿಷ್ಟು ಅವತ್ತಿನ ದಿವಸ ನಡೆಯುವಂಥ ಕಾರ್ಯಕ್ರಮ. ಈಗಾಗಲೇ ಶಿವಕುಮಾರ್ ಅವರು ಹೇಳಿದಂಗೆ ಸಾಕಷ್ಟು ಕನಸುಗಳನ್ನು ಹೊತ್ತುಕೊಂಡು ಈ ಒಂದು ಕಾರ್ಯಕ್ರಮ, ಈ ಒಂದು ಜವಾಬ್ದಾರಿಯನ್ನು ನಾವು ತಗೊಳ್ತಾ ಇದ್ದೀವಿ. ಇದು ಅಧಿಕಾರ ಸ್ವೀಕಾರ ಅಂತ ಹೇಳ್ತಾ ಇಲ್ಲ ನಾವು, ಇದೊಂದು ಜವಾಬ್ದಾರಿಯ ನಿರ್ವಹಣೆ ಅಂಥೇಳಿ ನಾವು ಭಾವಿಸಿದ್ದೀವಿ. ನಾನು ವೈಯಕ್ತಿಕವಾಗಿ ಪ್ರಧಾನ ಕಾರ್ಯದರ್ಶಿಯಾಗಿ 2 ವಿಭಿನ್ನ ಆಲೋಚನೆಗಳ ಅಧ್ಯಕ್ಷರ ಜೊತೆ ಕೆಲಸ ಮಾಡಿದ್ದೀನಿ. ಒಂದು ರವಿಕುಮಾರ್ ಅವರ ಜೊತೆಗೆ, ಇನ್ನೊಂದು KV ಶಿವಕುಮಾರ್ ಅವರ ಜೊತೆಗೆ. ಅದು ಎರಡೂ ಕೂಡ ಅವರದು ವಿಭಿನ್ನ ನಿಲುವು, ದೂರದೃಷ್ಟಿ ನಿಜಕ್ಕೂ ಕೂಡ ಸಂಘಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದೆ ಅಂತೇಳಿ ಹೇಳ್ಬೋದು. ರವಿಕುಮಾರ್ ಅವರ ಅವಧಿಯಲ್ಲಿ ಪತ್ರಕರ್ತರನ್ನು ಗುರುತಿಸಿ ಪ್ರೋತ್ಸಾಹಿಸುವಂಥ ನಿಟ್ಟಿನಲ್ಲಿ ನಾವು 11 ಪ್ರಶಸ್ತಿಗಳನ್ನು ನಾವು ಪ್ರಕಟ ಮಾಡಿದ್ವಿ ಅವತ್ತು. ಸುಮಾರು 3-4 ವರ್ಷಗಳ ಕಾಲ ನಿರಂತರವಾಗಿ ಅದು ನಡೀತು. ಸೊ ಅದನ್ನು ಕೂಡ ಈ ಬಾರಿ ಮತ್ತೆ ಮುಂದುವರಿಸುವಂಥ ಒಂದು ಚಿಂತನೆ ಇದೆ. ಹಾಗೆಯೇ ಪತ್ರಕರ್ತರಲ್ಲಿ ಬರೆಯುವಂತಹ ಅಭ್ಯಾಸವನ್ನು ರೂಢಿಸಬೇಕು, ಬೆಳೆಸಬೇಕು. ಹೊಸ ಹೊಸ ಆಲೋಚನಾ ಕ್ರಮದಲ್ಲಿ ಅವರು ಬರೆಯುವಂಥ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ತಿಂಗಳ ಪತ್ರಕರ್ತ ಅಂಥೇಳಿ ಒಂದು ವಿಶೇಷ ಪುರಸ್ಕಾರವನ್ನು ನೀಡಿ ಗುರುತಿಸೋಣ ಅನ್ನೋಂಥದ್ದು ಒಂದಿದೆ. ಅದರ ಉದ್ದೇಶ ಇಷ್ಟೇ, ಆಯಾ ತಿಂಗಳಲ್ಲಿ ಯಾವ ಪತ್ರಕರ್ತರು ಇಡೀ ಜಿಲ್ಲೆಯಿಂದ ಬೈಲೈನ್ ಸ್ಟೋರಿ ಮಾಡಿರ್ತಾರೆ, ಅಭಿವೃದ್ಧಿ ಪತ್ರಿಕೋದ್ಯಮ ಇರ್ಬೋದು, ತನಿಖಾ ಪತ್ರಿಕೋದ್ಯಮ ಇರ್ಬೋದು, ಸಾಂಸ್ಕೃತಿಕ ಪತ್ರಿಕೋದ್ಯಮ ಇರ್ಬೋದು, ಯಾವುದೇ ನಿಟ್ಟಿನಲ್ಲಿ ಅವ್ರದ್ದೊಂದು ಬೈಲೈನ್ ಸ್ಟೋರಿ ಇದ್ದು ಅದು ಜನಮನವನ್ನು ಆಕರ್ಷಿಸಿದರೆ, ಓದುಗರನ್ನು ಅದು ಆಕರ್ಷಿಸಿದರೆ ಅವರನ್ನು ಗುರುತಿಸಿ ತಿಂಗಳ ಪತ್ರಕರ್ತ ಅಂಥೇಳಿ ಅವರನ್ನು ಗೌರವಿಸುವಂಥ ಒಂದು ಯೋಚನೆ ಇದೆ. ಹಾಗೆ ಪತ್ರಕರ್ತರ ಶ್ರೇಯಾಭಿವೃದ್ಧಿಗೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಸಾಕಷ್ಟು ಚಿಂತನೆಗಳು ನಡೆದಿದೆ. ಆದರೆ ಅಧಿಕಾರಿಗಳ ಒಂದು ಅಡ್ಡಿಯಿಂದಾಗಿ ಅದು ಪತ್ರಕರ್ತರಿಗೆ ತಲುಪೋ ನಿಟ್ಟಿನಲ್ಲಿ ಇನ್ನೂ ಯಶಸ್ವಿ ಆಗಿಲ್ಲ ಅದು. ಹಾಗಾಗಿ ಅದನ್ನು ಸರಳೀಕರಣಗೊಳಿಸಬೇಕು. ಆ ನಿಬಂಧನೆಗಳನ್ನು ಸರಳೀಕರಣಗೊಳಿಸಿ ರಾಜ್ಯದ ಎಲ್ಲ ಪತ್ರಕರ್ತರಿಗೂ ಕೂಡ ಸರ್ಕಾರದ ಯೋಚನೆಗಳು ತಲುಪುವಂತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸಂಘದಲ್ಲಿ ಈಗಾಗಲೇ ಹಲವು ಪ್ರಯತ್ನಗಳು ನಡೆದಿದೆ. ಇದರ ಜೊತೆಗೆ ಪೂರಕವಾಗಿ ಜಿಲ್ಲಾ ಕೇಂದ್ರದಲ್ಲಿರುವಂಥ ನಮ್ಮ ಸಂಘಟನೆ ಕೂಡ ನಮ್ಮ ಜಿಲ್ಲೆಯ ಹೆಚ್ಚು ಕಡಿಮೆ 300 ಜನ ಪತ್ರಕರ್ತರಿದ್ದಾರೆ. ಆ ಎಲ್ಲ ಪತ್ರಕರ್ತರಿಗೆ ಶ್ರೇಯೋಭಿವೃದ್ಧಿಗೆ, ಆರೋಗ್ಯ ದೃಷ್ಟಿಯಿಂದ ಮತ್ತು ಜ್ಞಾನದ ಉನ್ನತೀಕರಣದ ದೃಷ್ಟಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಬೇಕು, ಸಂವಾದಗಳನ್ನು ಮಾಡಬೇಕು, ರಸಗ್ರಹಣ ಕಾರ್ಯಾಗಾರಗಳನ್ನು ಮಾಡಬೇಕು ಅನ್ನುವಂಥದ್ದು ಸಾಕಷ್ಟು ಯೋಚನೆಗಳಿದೆ. ಅದನ್ನೆಲ್ಲವನ್ನೂ ಕೂಡ ನಾವು 20ನೇ ತಾರೀಕು ಅನೌನ್ಸ್ ಮಾಡೋರಿದ್ದೀವಿ. ಹಾಗಾಗಿ ಆ ಕಾರ್ಯಕ್ರಮದಲ್ಲಿ, ಇದು ನಿಮ್ಮದೇ ಕಾರ್ಯಕ್ರಮ, ನೀವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಆ ಮೂಲಕ ಸಂಘಟನೆಯನ್ನು ಬಲಪಡಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು. ನಮ್ಮೆಲ್ಲರ ಕಾರ್ಯಕ್ರಮ, ಎಲ್ಲರೂ ಬನ್ನಿ, ಎಲ್ಲರೂ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ. ಊಟದ ವ್ಯವಸ್ಥೆ, ತಿಂಡಿ ಬೆಳಗ್ಗೆ 9 ಗಂಟೆಗೆ ತಿಂಡಿ ಇರುತ್ತೆ ಇಲ್ಲ ಪಕ್ಕದಲ್ಲಿ. ಮಧ್ಯಾಹ್ನ 1 ಗಂಟೆಗೆ ನೌಕರ ಭವನದ ಭೋಜನಾಲಯದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ದಯಮಾಡಿ ತಿಂಡಿ ಮತ್ತು ಊಟಕ್ಕೆ ಶಿವಮೊಗ್ಗದ ಎಲ್ಲ ಪತ್ರಕರ್ತರು ಕೂಡ ಬರಬೇಕು ಅಂತೇಳಿ ಒಂದು ವಿನಂತಿ. ನಾವು ಈ ಹೊಸ ಕಮಿಟಿ ಹಿಂದಿನ ಅವರ ಮುಂದುವರಿಕೆಯ ಭಾಗವಾಗಿ ನಾವು ಪ್ರತಿ ತಿಂಗಳು ಕನಿಷ್ಠ ಒಂದಾದರೂ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಉಪನ್ಯಾಸ, ಸಂವಾದ ಆಗಿರ್ಬೋದು, ಅಥವಾ ಆಟ ಆಗಿರ್ಬೋದು, ಅಥವಾ ಬೇರೆ ತಾಲೂಕುಗಳಲ್ಲಾಗಿರ್ಬೋದು. ಈಗ ಎಲ್ಲ ತಾಲೂಕುಗಳಲ್ಲೂ ಕೂಡ ಹೊಸ ಕಮಿಟಿ ರಚನೆ ಆಗಿದೆ. ಎಲ್ಲ ಹೊಸ ಗ್ರೂಪಲ್ಲಿದ್ದೀವಿ. ಈ ಗ್ರೂಪಿಗೆ ಇದು ಇನ್ನು 3 ವರ್ಷನೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಭಾವಿಸಿದ್ದೀನಿ. ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಕೂಡ ಪಾಲ್ಗೊಳ್ಳಿ. ಏನಾದರೂ ಇನ್ನೂ ಕ್ರಿಯಾಶೀಲವಾಗಿ ಏನಾದ್ರು ಮಾಡಬಹುದಾದ ಕಾರ್ಯಗಳಿದ್ದರೆ ನಿಮಗೆ ಅನಿಸಿದ ಈ ಥರದೊಂದು ಮಾಡ್ಬೋದು. ದಯಮಾಡಿ ನಿಮ್ಮ
ಅಭಿಪ್ರಾಯನ ನಮ್ಮ ಜೊತೆ ಹಂಚ್ಕೊಳ್ಳಿ. ಆ ಥರದ ಕಾರ್ಯಕ್ರಮಗಳು ಕೂಡ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲರಿಗೂ ಏನೋ ಪ್ರಶ್ನೆ ಐತಾ?